ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಆರಂಭದಿಂದ ಹಿಡಿದು ಈ ಕ್ಷಣದವರೆಗೂ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಆಧ್ಯಾತ್ಮ ಅನುಸಂಧಾನ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ನಮ್ಮನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಆಧ್ಯಾತ್ಮ ಅನುಸಂಧಾನ ಈ ಬಗ್ಗೆ ಒಂದು ವಿಟಿ ಇದೆ, ನೋಡ್ಕೊಂಬರೋಣ. ಆಧ್ಯಾತ್ಮ ಅನುಸಂಧಾನ. ಆಧ್ಯಾತ್ಮ ಆಚರಣೆಗಳ ಚೌಕಟ್ಟಿಗೆ ಮೀರಿದ ವಿಚಾರ. ಆಧ್ಯಾತ್ಮ ನಮ್ಮ ಅಂತರಂಗದ ಅನ್ವೇಷಣೆಯ ಪಯಣ. ಲೌಕಿಕ ಜಗತ್ತಿನ ಗದ್ದಲದ ನಡುವೆ ಅಂತರಾತ್ಮದ ಧ್ವನಿಯನ್ನ ಆಲಿಸುವ ಪ್ರಯತ್ನ. ಮನಸ್ಸಿನ ಕ್ಲೇಶಗಳನ್ನ ಕಳೆದು ಪ್ರಶಾಂತತೆಯನ್ನ ಪಡೆಯುವ ಸಾಧನ. ದೈವತ್ವವನ್ನು ಜಾಗೃತಗೊಳಿಸಿ ವಿಶ್ವ ಚೇತನದೊಂದಿಗೆ ಒಂದಾಗುವ ಅನುಭವ. ಬದುಕಿನ ಸಾರ್ಥಕತೆ ಹುಡುಕುವ ಅನುಸಂಧಾನ. ನಾನು, ನನ್ನದು, ನನ್ನವರು ಎಂಬ ಸಂಕುಚಿತ ಮಾನಸಿಕತೆಯಿಂದ ನಾನಾ ಎಂಬುದು ನಾನಲ್ಲ, ನನ್ನೊಳಗಿನ ಆತ್ಮನು ನಾನಲ್ಲ ಎಂಬ ಶರೀಪಜ್ಜರ ಮಾತಿನಂಥ ಮನಸ್ಥಿತಿಗೆ ನಮ್ಮನ್ನೊಯ್ಯುವ ಪ್ರಯತ್ನವೇ ಆಧ್ಯಾತ್ಮ ಅನುಸಂಧಾನ. ರಿಪಬ್ಲಿಕ್ ಕನ್ನಡದ ಈ ವಿಶೇಷ ವೇದಿಕೆ ಮೂಲಕ ನಿಮಗಾಗಿ ಆಧ್ಯಾತ್ಮದ ಅನುಸಂಧಾನ ದಿವ್ಯವಾಣಿ. ಅನುಸಂಧಾನ ದಿವ್ಯವಾಣಿ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಂದ ಜೋರಾದ ಚಪ್ಪಾಳೆ ಬರಲಿ. ವೇದಿಕೆಯ ಮೇಲೆ ಪೂಜ್ಯರನ್ನ ಬರಮಾಡಿಕೊಳ್ಳೋಣ. ಈ ಆಧ್ಯಾತ್ಮ ಅನುಸಂಧಾನ ಈ ವಿಶೇಷ ಕಾರ್ಯಕ್ರಮವನ್ನ ನನ್ನ ಕೊಲೀಗ್ ಸ್ಮಿತಾ ರಂಗನಾಥ್ ನಡೆಸಿಕೊಡ್ಲಿಕ್ಕಿದ್ದಾರೆ. ಗುರುಗಳೇ, ಬೆಳಗ್ಗಿನಿಂದ ಅಂದರೆ ಸರಿಸುಮಾರು 9:00ವರೆಗೆ ಶುರುವಾಗಿ ಇಲ್ಲಿವರೆಗೂ 9 ಬೇರೆ ಬೇರೆ ಸೆಷನ್ಗಳಲ್ಲಿ ನಾವು ಆಧ್ಯಾತ್ಮ, ಆತ್ಮ, ಅದರ ಅನುಸಂಧಾನದ ಬಗ್ಗೆ ಮಾತನಾಡಿದ್ವಿ. ಇದಾದ ನಂತರದಲ್ಲಿ ಇನ್ನೊಂದು ಸೆಷನ್ ಬಹುಶಃ ಒಂದು ಕನ್ಕ್ಲೂಸಿವ್ ಅನ್ನೋ ರೀತಿಯಲ್ಲಿ, ಅಂದರೆ ಎಲ್ಲವನ್ನ ಸೇರಿ ಸಮಗ್ರವಾಗಿ ಸಂದೇಶ ಕೊಡೋ ರೀತಿಯ ಒಂದು ಕಾರ್ಯಕ್ರಮ ಆಗಬಹುದಾ ಅಂತ ಹೇಳಿ ತಮ್ಮ ಅನುಗ್ರಹದೊಂದಿಗೆ ನಾವು ಧರ್ಮ, ಆಧ್ಯಾತ್ಮ ಇದ್ರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಇದೆಲ್ಲವೂ ಕೂಡ ಮಾನವ ಮೌಲ್ಯಗಳನ್ನು ಹೆಚ್ಚಿಸುವ ಕಡೆಗೆ ನಮ್ಮನ್ನು ಕರ್ಕೊಂಡೋಗೋ ವಿಚಾರ. ಗುರುಗಳೇ, ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಇತ್ತೀಚಿನ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ನಡೀತಾ ಇರುವ ಅಧರ್ಮದ ಕಾರ್ಯಗಳು, ಧರ್ಮದ ಹೆಸರಲ್ಲಿ ನಡೀತಾ ಇರುವ ಭೇದ ಭಾವಗಳು, ಇದನ್ನೆಲ್ಲ ಗಮನಿಸಿದಾಗ ಯಾಕೆ ಈ ರೀತಿಯ ತದ್ವಿರುದ್ಧವಾದ ಭಾಸ ಇದೆ, ನಮಗೆ ಹೇಳ್ಕೊಟ್ಟಿದ್ದೊಂದು ಕಣ್ಮುಂದೆ ಆಗ್ತಿರೋದು ಒಂದು ಅನ್ನೋ ರೀತಿಯಲ್ಲಿ ಗೊಂದಲ ಉಂಟಾಗುತ್ತೆ. ಏನು ಹೇಳ್ತೀರಿ ಇದಕ್ಕೆ? ಧರ್ಮದ ಒಂದು ದುರುಪಯೋಗ ಅದು ನಡೀತಾ ಇದೆ. ಹಾಗಾಗಿ ನಮಗೆ ದೃಷ್ಟಿಯಲ್ಲಿ ಯಾವ ಮೌಲ್ಯಗಳ ಬಗ್ಗೆ ಧರ್ಮ ಹೊರಟಿದೆಯೋ ಅದಕ್ಕೆ ವಿರುದ್ಧವಾಗಿ ಕಾಣ್ತಾ ಇದೆ. ಮನುಷ್ಯ ಪ್ರತಿಯೊಂದನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಹೇಗೆ ಉಪಯೋಗಿಸಿಕೊಳ್ಬೋದು ಎಂಬುದನ್ನು ಯಾವಾಗಲೂ ಚಿಂತಿಸ್ತಾ ಇರ್ತಾನೆ. ಹಾಗಿರುವಾಗ ಧರ್ಮವನ್ನು ದುರುಪಯೋಗಪಡಿಸಿಕೊಳ್ಳುವುದು ಬಹಳ ಸುಲಭವಾದದ್ದು. ಯಾಕೆಂದರೆ ಅದೊಂದು ಸೆಂಟಿಮೆಂಟಿಗೆ ಸಂಬಂಧಪಟ್ಟ ವಿಚಾರವಾದ್ದರಿಂದ ಅದನ್ನು ಬೇಗನೆ ನಾವು ಉದ್ರೇಕಗೊಳಿಸಿ ನಮ್ಮ ಸ್ವಾರ್ಥಕ್ಕೆ ಅದನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಾವು ನೋಡತಕ್ಕಂತಹ ಒಂದು ಧರ್ಮದ ವಾತಾವರಣವೇ ಬೇರೆ, ವಾಸ್ತವಿಕವಾಗಿ ಇರತಕ್ಕಂತಹ ಧರ್ಮದ ಮೌಲ್ಯಗಳೇ ಬೇರೆ. ಸ್ವಾರ್ಥಿಗಳ ಸಂಖ್ಯೆ ಜಾಸ್ತಿ ಆದದ್ರಿಂದ ಧರ್ಮ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ. ಆತ್ಮವನ್ನ ಪರಮೋತ್ತಮವಾದ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಆಧ್ಯಾತ್ಮ ಅನ್ನೋದು ಸಹಕಾರ ಮಾಡುತ್ತೆ ಅಂತ ಹೇಳಿ ಅನೇಕ ಗುರುವರಿಯರು ಇಷ್ಟೊತ್ತವರೆಗೂ ನಮ್ಮ ಮುಂದೆ ಹೇಳ್ತಾ ಇದ್ರು ಗುರುಗಳೇ. ಆದರೆ ನಾನು, ನನ್ನದು, ನನ್ನದೇ ಎಲ್ಲ ಆಗಬೇಕು, ನನ್ನದು ಹೇಳ್ದಂತೆ ನಡಿಬೇಕು ಅನ್ನುವ ಮನಸ್ಥಿತಿ ಇರೋ ಸಂದರ್ಭದಲ್ಲಿ ಆಧ್ಯಾತ್ಮ ಅಥವಾ ಅದರಿಂದ ನಾವು ಜೀವನದ ಮೌಲ್ಯವನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದು ಬಹಳ ತ್ರಾಸದಾಯಕ ಅನ್ನಿಸ್ಬಿಡುತ್ತಾ, ಅಥವಾ ನಿಜವಾಗ್ಲೂ ಸುಲಭಾನ ಇದು ಅಂತ? ಇವತ್ತು ನಮ್ಮ ಸನಾತನ ಧರ್ಮದ ತಿರುಳನ್ನು ಸರಿಯಾಗಿ ತಿಳ್ಕೊಂಡರೆ ಇದನ್ನು ಸರಿಪಡಿಸಬಹುದು. ಇವತ್ತು ಪೌರಾತ್ಯ ಸಿದ್ಧಾಂತ ಮತ್ತು ಪಾಶ್ಚಿಮಾತ್ಯ ಸಿದ್ಧಾಂತಗಳಲ್ಲಿ ಬಹಳ ವೈರುಧ್ಯ ಇದೆ. ಪೌರಾತ್ಯ ಸಿದ್ಧಾಂತ ಹೇಳ್ತಾ ಇದೆ, ನಾವು ನಮ್ಮ ಈಗೋವನ್ನು ಕರ್ಬ್ ಮಾಡಬೇಕು, ಅದನ್ನು ನಾವು ಪಳಗಿಸಬೇಕು,
ವಿನಯಶೀಲತೆ ಬೇಕು, ಎಲ್ಲರ ಜೊತೆಗೂ ಕೂಡ ಹೊಂದಿಕೊಂಡು ಹೋಗಬೇಕು ಅಂತ. ಆದರೆ ಪಾಶ್ಚಿಮಾತ್ಯ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಈಗೋವನ್ನು ಡೆವಲಪ್ ಮಾಡಬೇಕು ಅಂತ. ಮನುಷ್ಯನಿಗೆ ಈಗೋ ಡೆವಲಪ್ ಆಯಿತು ಹೇಳಿದರೆ ಅವನು ತುಂಬ ಕೆಲಸ ಮಾಡ್ತಾನೆ, ತುಂಬ ಎತ್ತರಕ್ಕೆ ಹೋಗ್ತಾನೆ ಅಂಥೇಳಿ ಇದೊಂದು ಭ್ರಮೆ ಬಂದಿದೆ. ಹಾಗಾಗಿ ಅವರು ಚಿಕ್ಕಂದಿನಿಂದಲೇ ಈ ಈಗೋವನ್ನು ಬೂಸ್ಟ್ ಮಾಡತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇದು ಎಲ್ಲ ದುರಂತಗಳು ನಡೀತಾ ಇದೆ. ಇವತ್ತು ನಾವು ಕೂಡ ಪಾಶ್ಚಿಮಾತ್ಯ ವಿಚಾರಗಳೆಲ್ಲ ಶ್ರೇಷ್ಠ ಅಂಥೇಳಿ ಒಂದು ಭ್ರಮೆಗೆ ಒಳಗಾದ್ರಿಂದ ನಾವು ಕೂಡ ಅದನ್ನೇ ಈಗ ಅನುಸರಿಸ್ತಾ ಇದ್ದೇವೆ. ಈ ಒಂದು ಅಂತರವನ್ನು, ಈ ಒಂದು ವ್ಯತ್ಯಾಸವನ್ನು ಸರಿಯಾಗಿ ಕಂಡುಕೊಂಡಾಗ ದುರಂತಗಳೇ ಆಗಲಿಕ್ಕೆ ಸಾಧ್ಯವಿಲ್ಲ. ನಿಜವಾಗಿ ವೇದಾಂತ ಹೇಳುವುದೇನೆಂದರೆ ಆತ್ಮ ಎಂಬುದು ನೀನು ಅಲ್ಪ, ಭಗವಂತ ಸರ್ವೋತ್ತಮ, ಅವನ ದಾಸನಾಗಿ ನೀನು ವರ್ತಿಸಬೇಕು ಅಂತ ಹೇಳಿ ವೇದಾಂತದ ಸಾರ. ಆದರೆ ಇವತ್ತು ಹೇಳುವುದೇನೆಂದರೆ ನೀನೇ ಶ್ರೇಷ್ಠ, ನೀನು ಯಾರಿಗೂ ಕಾಂಪ್ರಮೈಸ್ ಮಾಡಬೇಕಾಗಿಲ್ಲ, ನಿನ್ನ ಸ್ವಂತ ಬದುಕನ್ನು ನೀನೇ ಕಟ್ಟಿಕೊಳ್ಳಬೇಕು, ಯಾರ ಜೊತೆಗೂ ಕೂಡ ನೀನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿಲ್ಲ ಎಂಬಂತಹ ಈ ಒಂದು ಪಾಶ್ಚಿಮಾತ್ಯ ವಿಚಾರಧಾರೆ ಇವತ್ತು ಮೇಲ್ಮೆಗೆ ಬಂದದ್ದರಿಂದ ಇವತ್ತು ಅದರ ದುಷ್ಪರಿಣಾಮವಾಗಿ ನಾವು ವಿರುದ್ಧವಾದಂತಹ ಒಂದು ವಾತಾವರಣವನ್ನು ನೋಡ್ತಾ ಇದ್ದೇವೆ. ದುಷ್ಪರಿಣಾಮಗಳಿಂದ ದೂರವಿದ್ದು ಸರಿಯಾದ ಮಾರ್ಗದಲ್ಲಿ ಕ್ರಮಿಸೋದನ್ನು ಕಲಿಬೇಕು ಅಂದರೆ ಗುರುಗಳ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ಆದರೆ ಇತ್ತೀಚಿನ ದಿನಗಳಲ್ಲಿ ಗುರುಗಳ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಗೊಂದಲ. ನಾವು ಕ್ಲಾಸ್ ರೂಮ್ ವಿಚಾರಕ್ಕೆ ತೆಗೆದುಕೊಂಡ್ರೆ ChatGPT ಬಳಕೆ ಮಾಡೋ ಮಕ್ಕಳು ಗುರುಗಳು ಹೇಳಿದ್ರಲ್ಲೇ ತಪ್ಕೊಂಡು ಹಿಡಿಯಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ನಾವು ಆಧ್ಯಾತ್ಮ ಅಥವಾ ಅಂತರಾತ್ಮದ ಶುದ್ಧಿ ಇದಕ್ಕೊಬ್ಬ ಗುರು ಬೇಕು ಅಂದಾಗ ಹುಡುಕೋದೆಲ್ಲಿ, ಯಾರನ್ನ ನಾವು ಗುರುವಾಗಿ ಪರಿಗಣಿಸಬಹುದು ಅಂತ ಹೇಳಿ. ಅದಕ್ಕೆ ಗೀತೆಯಲ್ಲಿ ಹೇಳಿದ ಬಹಳ ದೊಡ್ಡ ಸಂದೇಶ ಏನು ಹೇಳಿದರೆ, ಪ್ರತಿಯೊಬ್ಬರೂ ಕೂಡ ಜಡ್ಜ್ಮೆಂಟ್ ಕೆಪಾಸಿಟಿಯನ್ನು ಬೆಳೆಸಿಕೊಳ್ಬೇಕು. ನಮ್ಮದೇ ಆದಂತಹ ತೀರ್ಮಾನ ಮಾಡುವ ಶಕ್ತಿಯನ್ನು ನಾವು ಬೆಳೆಸಿಕೊಂಡಾಗ ಗುರುವನ್ನು ಹುಡುಕೋದಾಗಲಿ ಅಥವಾ ಸತ್ಯವನ್ನು ಹುಡುಕೋದಾಗಲಿ ಇದೇನು ಕಷ್ಟವಾಗುವುದಿಲ್ಲ. ನಾವು ಅದಕ್ಕೆ ನಮ್ಮ ಮನಸ್ಸನ್ನು ಯಾವಾಗಲೂ ನಿಷ್ಪಕ್ಷಪಾತವಾಗಿ ಶುದ್ಧವಾಗಿ ಇಟ್ಟುಕೊಂಡಾಗ ನಮಗೆ ಜಡ್ಜ್ಮೆಂಟು, ತೀರ್ಮಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ದುರಾಗ್ರಹಗಳಿಗೆ ನಾವು ಒಳಗಾಗಲಿಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಸರಿಯಾದಂಥ ಮಾರ್ಗದರ್ಶನ ಬರ್ತದೆ. ವಾಸ್ತವಿಕವಾಗಿ ಮಾರ್ಗದರ್ಶನ ಎಂಬುದು ಒಳಗಿನಿಂದಲೇ ಬರ್ತದೆ. ನಾನು ಯಾವಾಗಲೂ ಕೊಡತಕ್ಕಂಥ ಒಂದು ದೃಷ್ಟಾಂತ ಏನಂದರೆ GPS. ಹೇಗೆ GPS ಹಾಕ್ಕೊಂಡ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗಬಹುದು, ಹಾಗೆ GPS ನಮ್ಮ ಮನಸ್ಸಿನ ಒಳಗೆ ಇದೆ. ಅಂತರಂಗ ಶುದ್ಧವಾದರೆ ಅದರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಅಭ್ಯಾಸ ಮಾಡಿದರೆ ನಮಗೆ ಎಲ್ಲ ಕಾಲದಲ್ಲಿಯೂ ಕೂಡ ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಒಳಗಿನಿಂದಲೇ ಬರ್ತದೆ. ಯಾರು ಗುರುಗಳು, ಯಾರು ಗುರುಗಳಲ್ಲ, ಯಾರು ಫೇಕು, ಯಾರು ನಿಜ, ಇದನ್ನೆಲ್ಲ ನಾವು ಅಂತರಂಗದಿಂದ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮೊಟ್ಟ ಮೊದಲು ಧರ್ಮದ ಸಾರ ಅಂದರೆ ನಮ್ಮ ಅಂತರಂಗ ಶುದ್ಧಿಯನ್ನು ನಾವು ಕಾಯ್ದುಕೊಳ್ಳಬೇಕು. ಅಲ್ಲಿಗೆ ಅನುಸಂಧಾನದ ಹಂತಕ್ಕೆ ಬಂದ್ವಿ ಅಂತ ಮಾತುಕತೆಯಲ್ಲಿ. ಅಂದರೆ ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಗುರುಗಳೇ, ನಾವು ಆಡೋದೊಂದು, ನಮ್ಮ ಮನಸ್ಸಿನಲ್ಲಿರೋ ಯೋಚನೆ ಒಂದು, ನಾವು ಮಾಡ್ಲಿಕ್ಕೆ ಹೋಗೋದೊಂದು, ಆದರೆ ಪರಿಸ್ಥಿತಿಗಳು ಮಾಡಿಸೋದು ಮತ್ತೊಂದು ಅನ್ನೋ ರೀತಿಯಲ್ಲಿರುವಾಗ ಈ ಅಲೈನ್ಮೆಂಟ್ ಅಥವಾ ಅನುಸಂಧಾನದ ಸ್ಥಿತಿಗೆ ಹೋಗೋದು ಹೇಗೆ ಸಾಧ್ಯ, ಹೇಗೆ ಸರಳ ಮಾಡ್ಕೊಳ್ಳೋದು ಅಂತ ಹೇಳಿ. ಅದೇ ನಾವು ಯಾವಾಗಲೂ ಕೂಡ ತ್ರಿಕರಣ ಶುದ್ಧಿ, ಕಾಯೇನ ವಾಚ ಮನಸ ಅಂತ ಹೇಳಿ, ಮಾತು ಮತ್ತು ನಮ್ಮ ದೇಹದ ಪ್ರವೃತ್ತಿ ಮತ್ತು ಮನಸ್ಸು, ಇದರಲ್ಲಿ ನಾವು ಏಕತಾನತೆಯನ್ನು ನಾವು ಸಾಧಿಸಬೇಕು. ಯಾವಾಗ ಮಾತು ಮತ್ತು ಕೃತಿ ಮತ್ತು ನಮ್ಮ ಎಲ್ಲ ಚಿಂತನೆಗಳು ಅದು ಒಂದೇ ರೇಖೆಯಲ್ಲಿ ಬರ್ತದೆ, ಅಲ್ಲಿ ನಮಗೆ ಶಕ್ತಿ ಉತ್ಪತ್ತಿ ಆಗ್ತದೆ, ಅಲ್ಲಿ ನಮಗೆ ಮನಸ್ಸಿಗೆ ಶಕ್ತಿ ಸಿಗ್ತದೆ. ಆದ್ದರಿಂದ ಧರ್ಮದ ಅಂತಿಮ ಸಾರ ಏನಂತೇಳಿ ಹೇಳಿದರೆ, ನಾವು ಯಾವುದನ್ನೇ ಆಗಲಿ, ಕೆಟ್ಟದನ್ನು ಹೇಳೋದಾದರೂ ಕೂಡ ಮನಃಪೂರ್ವಕವಾಗಿ ಹೇಳಬೇಕು, ಒಳ್ಳೆಯದನ್ನು ಹೇಳೋದಾದರೂ ಕೂಡ ಮನಃಪೂರ್ವಕವಾಗಿ ಹೇಳಬೇಕು. ಇವತ್ತೇನಾಗಿದೆ ಅಂದರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ ಅಂತ ಹೇಳಿ ಒಂದೇ ಶ್ಲೋಕದಲ್ಲಿ ದುರಾತ್ಮರ ಮತ್ತು ಮಹಾತ್ಮರ ಲಕ್ಷಣವನ್ನು ಹೇಳಿದ್ದಾರೆ. ದುರಾತ್ಮರು ಮನಸ್ಸಲ್ಲಿ ಒಂದು, ಆಮೇಲೆ ಹೇಳೋದೊಂದು, ಮಾಡೋದೊಂದು, ಇದು ಮಾಡ್ತಾರೆ. ಹಾಗೆ ಸಜ್ಜನರು ಏನು ಮಾಡ್ತಾರೆ ಅಂದರೆ ಮನಸ್ಸಿನಲ್ಲಿಯೂ ಒಂದೇ, ಹೇಳುವುದರಲ್ಲಿಯೂ ಒಂದೇ, ಮಾಡುವುದರಲ್ಲಿಯೂ ಒಂದೇ, ಎಲ್ಲವೂ ಒಂದೇ ಆಗಿದೆ. ಆ ರೀತಿ ತ್ರಿಕರಣ ಶುದ್ಧಿಯನ್ನು ನಾವು ಸಾಧಿಸಿದಾಗ ನಮಗೆ ಎಲ್ಲ ದಾರಿಗಳು ಕೂಡ ಅದು ತೆರೆಯಲ್ಪಡ್ತದೆ. ಅದೇ ಈ ವೇದಾಂತದ ಸಾರ.
ಧರ್ಮ ಅನ್ನೋ ಮಾತು ಬಂದಾಗಲೆಲ್ಲ ಸಮಾಜದಲ್ಲಾಗ್ತಿರೋ ಚರ್ಚೆಯ ಭಾಗವಾಗಿ ಗುರುಗಳೇ ನಿಮ್ಮ ಗಮನಕ್ಕೂ ಬಂದಿರ್ಬೋದು, ನಾವು ಇದನ್ನು ಮತ ಅನ್ನೋ ಸಂಕ್ಷಿಪ್ತ ಮನೋಭಾವದಲ್ಲಿ ನೋಡಲೇಬಾರದು ಅಂತ ಹೇಳಿ. ಇನ್ನೂ ತಿಳಿದವರು ಏನು ಹೇಳ್ತಾರೆ ಅಂತಂದರೆ, ಈ ಭರತ ಭೂಮಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದೇ ಧರ್ಮಕ್ಕೆ ಸೇರಿದವರು, ಸನಾತನ ಧರ್ಮಕ್ಕೆ ಅಂತ. ಬಟ್ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಏನಾಗಿದೆ, ಸನಾತನ ಧರ್ಮ ಅಂದರೆ, ಆಧ್ಯಾತ್ಮ ಅಂದರೆ, ಇನ್ಫ್ಯಾಕ್ಟ್ ಧರ್ಮ ಅಂದ್ಬಿಟ್ರೇನೆ ಒಂದು ಐಡಿಯಾಲಜಿಗೆ, ಒಂದು ಸಿದ್ಧಾಂತಕ್ಕೆ ಸೀಮಿತವಾದದ್ದು, ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತಕ್ಕೆ ಸೀಮಿತವಾಗಿದ್ದು, ಹಿಂಗೆ ಚರ್ಚೆಗಳಾಗ್ತಾ ಇರುವಾಗ ನಿಜವಾಗ್ಲೂ ಧರ್ಮದ ಅರ್ಥ ಏನು ಅಥವಾ ಸನಾತನ ಧರ್ಮದ ಅರ್ಥ ಏನು, ಇದು ನಿಜವಾಗ್ಲೂ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯನಿಗೆ ಅನ್ವಯ ಆಗೋದಾ ಅಂತ ಹೇಳಿ? ಧರ್ಮ ಎಂಬುದು ಭಾರತೀಯರಿಗೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಆ ಶಬ್ದದಲ್ಲಿ ಅದರ ಅರ್ಥ ಇದೆ, ಧಾರಕತ್ವಾತ ಧರ್ಮ ಅಂತೇಳಿ. ಯಾವುದು ನಮಗೆ ಉದ್ಧಾರಕವಾಗಿರ್ತದೋ ಅದೆಲ್ಲ ಧರ್ಮವೇ. ಯಾವುದು ನಮ್ಮ ಆಧ್ಯಾತ್ಮಿಕ ಪಯಣವನ್ನು, ಆಧ್ಯಾತ್ಮಿಕ ಸಾಧನೆಯನ್ನು ಕುಂಠಿತಗೊಳಿಸ್ತದೆ ಅದೆಲ್ಲ ಅಧರ್ಮ. ಆದ್ದರಿಂದ ಯಾವ ಸಂದರ್ಭದಲ್ಲಿ ಯಾವುದು ಸಮಷ್ಟಿ ಚಿಂತನೆಗೆ, ಸಮಷ್ಟಿ ಹಿತಕ್ಕೆ ಅದು ಪೂರಕವಾಗಿರ್ತದೆ ಅದನ್ನು ಧರ್ಮ ಅಂತ ಹೇಳಿ ನಾವು ಪರಿಗಣಿಸಬೇಕು. ಯಾವುದು ಸಮಷ್ಟಿ ಹಿತಕ್ಕೆ ಪೂರಕವಾಗಿರುವುದಲ್ಲೋ ಅದು ಅಧರ್ಮ. ಇದು ಕೇವಲ ಭಾರತೀಯರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಎಲ್ಲರಿಗೂ ಸಂಬಂಧಪಟ್ಟಂತಹ ಒಂದು ವಿಚಾರ. ಇವತ್ತು ಮತ ಎಂಬುದು ಏನಿದೆ ಅದು ಒಬ್ಬ ವ್ಯಕ್ತಿಯ ಒಂದು ಚಿಂತನೆಗೆ ಒಳಪಟ್ಟದ್ದಾಗಿದೆ. ನಾವೆಲ್ಲರೂ ಕೂಡ ಸತ್ಯ ಅನ್ವೇಷಕರು. ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು, ಆದರೆ ನಮಗೆಲ್ಲರಿಗೂ ಸಮಾನವಾಗಿ ಇರತಕ್ಕಂತಹ ಒಂದು ಗುಣ ಏನಿರಬೇಕಂದ್ರೆ, ಸತ್ಯದ ಬಗ್ಗೆ ನಾವು ಎಲ್ಲರಿಗೂ ಕೂಡ ಪ್ರಾಮಾಣಿಕವಾದಂತಹ ಒಂದು ಕಾಳಜಿ, ಕುತೂಹಲ ಇದ್ದರೆ ಮಾತ್ರ ನಾವು ನಿಜವಾಗಿ ಸತ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಅದರಿಂದ ಅಧ್ಯಾತ್ಮ ಎಂಬುದು ಸತ್ಯಾನ್ವೇಷಣೆಯ ಪಥ. ಅದರಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸತ್ಯ ಯಾವುದು ಎಂಬುದನ್ನು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿದ್ದರೆ ನಮಗೆ ಸತ್ಯ ಎಂಬುದು ತನ್ನಿಂದ ತಾನೇ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತದೆ. ನಾವು ಧರ್ಮ ಅಂತ ತಕ್ಷಣ ಆಚರಣೆಗಳು ಕೂಡ ಅದರ ಜೊತೆ ಜೊತೆಯಲ್ಲೇ ಬಂದ್ಬಿಡುತ್ತೆ ಗುರುಗಳೇ. ನಾವು ಈ ಹಿಂದಿನ ಸೆಷನ್ನಲ್ಲಿ ಈ ಧರ್ಮದ ರಕ್ಷಣೆಗೆ ದೇಗುಲಗಳ ಅಭಿವೃದ್ಧಿ ಎಷ್ಟು ಮುಖ್ಯ ಅಂತ ಹೇಳಿ ಮುಜರಾಯಿ ಇಲಾಖೆಯ ಸಚಿವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಪ್ರತಿ ಜಾಗದಲ್ಲೂ ಕೂಡ ಹಿಂದಿದ್ದ ದೇವಾಲಯಗಳನ್ನು ಹುಡುಕುವ ಕಾರ್ಯ, ಅದನ್ನು ಪುನರ್ಸ್ಥಾಪನೆ ಮಾಡೋ ಕಾರ್ಯ ಕೂಡ ನಡೀತಾ ಇದೆ. ನಾನು ರಾಜಕೀಯವಾಗಿ ಇದನ್ನು ಲೇಪನ ಮಾಡಿ ಮಾತನಾಡಿ ಅಂತ ಹೇಳಿ ಬಯಸೋದಿಲ್ಲ, ತಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸೋದು ಇಲ್ಲ. ಆದರೆ ದೇಗುಲಗಳ ಪುನಃಸ್ಥಾಪನೆ ಅನ್ನೋದು ಧರ್ಮ ರಕ್ಷಣೆಗೆ, ಧರ್ಮ ಜಾಗೃತಿಗೆ ಎಷ್ಟು ಮುಖ್ಯ ಅಂತ ಹೇಳಿ? ಧರ್ಮದ ಒಂದು ಆಚರಣೆಗೆ ದೇಗುಲಗಳು ಬಹಳ ಮುಖ್ಯವಾದದ್ದು. ಯಾಕಂತೇಳಿ ಹೇಳಿದರೆ ಆಚಾರ ಪ್ರಭುವ ಧರ್ಮ ಅಂತ ಹೇಳಿ. ಎಲ್ಲ ಧರ್ಮಗಳು ಕೂಡ ಆಚಾರದಲ್ಲಿ ಬಂದಾಗ ಮಾತ್ರ ಅದು ರಕ್ಷಣೆಯಾಗ್ತದೆ. ಆಚಾರದಲ್ಲಿ ಇಲ್ಲದೇ ಇದ್ದಂತಹ ಒಂದು ಧಾರ್ಮಿಕ ಚಿಂತನೆ ಏನಿದೆ ಅದು ಅಲ್ಲಿಗೆ ನಶಿಸಿ ಹೋಗ್ತದೆ. ಆದ್ದರಿಂದ ಧಾರ್ಮಿಕ ಚಿಂತನೆಗಳ ರಕ್ಷಣೆಗೆ ದೇಗುಲಗಳ ಅವಶ್ಯಕತೆ ಇದೆ, ಅದರ ಪುನರುತ್ಥಾನದ ಅವಶ್ಯಕತೆಯೂ ಕೂಡ ಇದ್ದೇ ಇದೆ. ಹಾಗಾದರೆ ದೇವಸ್ಥಾನಗಳ ರಕ್ಷಣೆಗೆ, ಧರ್ಮದ ರಕ್ಷಣೆಗೆ ರಾಜಕಾರಣಿಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾಗುತ್ತಾ? ಯಾವುದೋ ಒಂದು ಪಕ್ಷದವರು ಮುಂದೆ ಬಂದಾಗ ಮಾತ್ರ ಧರ್ಮ ರಕ್ಷಣೆ ಆಗುತ್ತೆ ಅನ್ನೋ ರೀತಿಯ ಈ ನರೇಟಿವ್ ಏನಿದೆ, ಅದನ್ನು ನೀವು ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ಯಾವ ರೀತಿ ಗಮನಿಸ್ತೀರಿ? ಯಾರು ಯಾವ ರೀತಿ ಪ್ರವೃತ್ತಿ ಮಾಡ್ತಾರೆ ಎಂಬುದನ್ನು ಗಮನಿಸಿ ಆವಾಗ ನಾವು ಇದನ್ನು ತೀರ್ಮಾನ ಮಾಡಬಹುದು. ಯಾರ ಪ್ರವೃತ್ತಿಗಳು ಯಾವ ರೀತಿ ಇತ್ತು, ಯಾವ ರೀತಿ ಅವರ ಸಂದರ್ಭಗಳನ್ನು ಯಾವ ರೀತಿ ಅವರು ಉಪಯೋಗಿಸಿಕೊಂಡರು ಅಥವಾ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡರು, ಇದನ್ನು ಗಮನಿಸಿದಾಗ ನಾವು ರಾಜಕೀಯ ವ್ಯಕ್ತಿಗಳ ಒಂದು ಬೆಂಬಲ ಬೇಕೋ ಬೇಡೋ ಎಂಬುದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಕಡೆ 2 ಪ್ರಶ್ನೆಗಳು ಗುರುಗಳೇ. ವೈಯಕ್ತಿಕ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಇವತ್ತಿಗಿಂತ ನಾಳೆ ಇನ್ನೂ ಉತ್ತಮರಾಗಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಈ ಪ್ರಯತ್ನದಲ್ಲಿ ಆಧ್ಯಾತ್ಮ ಅಥವಾ ಆಧ್ಯಾತ್ಮಿಕತೆ ಅನ್ನೋದನ್ನು ಒಳಗೂಡಿಸಿಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ವ್ಯಕ್ತಿಗತವಾಗಿ? ಆಧ್ಯಾತ್ಮಿಕತೆಯೇ ನಿಜವಾದಂತಹ ಒಂದು ಪ್ರಯತ್ನದ ಮೂಲ, ಅದು ನೆಲೆ. ಆಧ್ಯಾತ್ಮಿಕತೆಯನ್ನು ಬಿಟ್ಟು ಯಾವ ಪ್ರಯತ್ನವೂ ಕೂಡ ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಗೀತೆಯಲ್ಲಿ ಕೃಷ್ಣ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧ್ಯಾತ್ಮ ವಿದ್ಯಾನ ಅಂತೇಳಿ. ವಿದ್ಯಾ ಅಂತೇಳಿ ಹೇಳಿದರೆ ಅದು ಅಧ್ಯಾತ್ಮ ವಿದ್ಯೆಯೇ ನಿಜವಾದಂತಹ ವಿದ್ಯೆ, ಉಳಿದದ್ದೆಲ್ಲ ನೈವೇದ್ಯ ವಿದ್ಯೆ, ಕೇವಲ ಲೈವ್ಲಿಹುಡ್ಗೋಸ್ಕರ ಇರತಕ್ಕಂತಹ ಒಂದು ವಿದ್ಯೆಗಳು. ಆದರೆ ಆತ್ಮೋದ್ಧಾರಕ್ಕೆ, ನಮ್ಮ ಆತ್ಯಂತಿಕ ಜೀವನಕ್ಕೆ, ಮೋಕ್ಷಕ್ಕೆ ಪೂರಕವಾದಂಥ ವಿದ್ಯೆ ಅಂದರೆ ಅಧ್ಯಾತ್ಮ ವಿದ್ಯೆ. ಹಾಗಾಗಿ ಅಧ್ಯಾತ್ಮವನ್ನು ಹೊರತು ಯಾವುದೂ ಕೂಡ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ವೈಯಕ್ತಿಕವಾಗಿ ಕೇಳಿದೆ. ಕಡೆ ಪ್ರಶ್ನೆ, ಸಮಾಜದ ಭಾಗವಾಗಿ ಒಂದು ಸಮಾಜದ ಅಭಿವೃದ್ಧಿಗೆ ಅಥವಾ ಸಮಾಜದ ಸ್ವಾಸ್ಥ್ಯ ಮತ್ತಷ್ಟು ಉತ್ತಮವಾಗಲಿಕ್ಕೆ
ಮತ್ತದೇ ಆಧ್ಯಾತ್ಮ ಅಥವಾ ಆಧ್ಯಾತ್ಮಿಕ ಚಿಂತನೆಗಳು, ಧರ್ಮದ ಚಿಂತನಾ ಮಂಥನಗಳು ಆಗಾಗ ಆಗೋದು ಎಷ್ಟು ಮುಖ್ಯವಾಗುತ್ತೆ? ವಸ್ತುತಃ ಅಧ್ಯಾತ್ಮ ಅಂದರೆ ಚಿಂತನೆಯೇ ಅಧ್ಯಾತ್ಮ, ಅನುಸಂಧಾನವೇ ಅಧ್ಯಾತ್ಮ. ಚಿಂತನೆಯನ್ನು ಹೊರತು ಯಾವುದಾದ್ರೂ ಇದ್ದರೆ ಅದು ಅಧ್ಯಾತ್ಮ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾನು ಯಾವಾಗಲೂ ಹೇಳತಕ್ಕಂತಹ ಒಂದು ಮಾತು ಏನೆಂದರೆ, ಅನುಸಂಧಾನ ಎಂಬುದು ಪ್ರಧಾನ, ವಿಧಾನಕ್ಕಿಂತ ಅನುಸಂಧಾನ ಪ್ರಧಾನ ಅಂಥೇಳಿ. ನೀವು ಯಾವ ವಿಧಾನದಲ್ಲಿ ಮಾಡ್ತೀರಿ ಎಂಬುದಕ್ಕಿಂತಲೂ ಕೂಡ ನೀವು ಯಾವ ಅನುಸಂಧಾನದಲ್ಲಿ ಮಾಡ್ತೀರಿ ಎಂಬುದು ಪ್ರಧಾನ ಆಗ್ತದೆ. ಆದ್ದರಿಂದ ಎಲ್ಲ ಕ್ರಿಯೆಗಳಿಗೂ ಕೂಡ ಮೌಲ್ಯದ ನಿರ್ಧಾರವಾಗೋದು ಅನುಸಂಧಾನದ ಆಧಾರದಲ್ಲಿ. ಉದಾಹರಣೆಗೆ, ಈಗ ಒಂದು ಚಿಕ್ಕ ಮಗುವನ್ನು ನೋಡಿ ನಾವು ಬೆನ್ನು ತಟ್ತೇವೆ. ಆವಾಗ ಪ್ರೀತಿಯ ಒಂದು ಅನುಸಂಧಾನದಿಂದ ಬೆನ್ನು ತಟ್ಟಿದರೆ ಅದಕ್ಕೆ ಪ್ರಾಶಸ್ತ್ಯ. ಅದೇ ಒಂದು ರೀತಿ ಸಿಟ್ಟಿನಲ್ಲಿ ಬೆನ್ನು ತಟ್ಟಿದರೆ ಆವಾಗ ಬೆನ್ನು ತಟ್ಟುವುದು ಎಂಬುದು ಒಂದೇ ರೀತಿ, ಅದು ತಪ್ಪಾಗ್ತದೆ. ಹಾಗಾಗಿ ಒಂದೇ ಕ್ರಿಯೆ ಅದರ ಅನುಸಂಧಾನದ ಒಂದು ವ್ಯತ್ಯಾಸದಿಂದ ಅದಕ್ಕೆ ಮೌಲ್ಯಗಳು ವ್ಯತ್ಯಸ್ತ ಆಗ್ತದೆ. ಹಾಗಾಗಿ ಅನುಸಂಧಾನ ಎಂಬುದೇ ಬಹಳ ಮುಖ್ಯವಾದದ್ದು, ವಿಧಾನಕ್ಕಿಂತಲೂ ಪ್ರಧಾನವಾದದ್ದು. ಅಂತಹ ಅನುಸಂಧಾನದ ಒಂದು ಸರಿಯಾದ ಮಾರ್ಗವೇ ಅದು ಅಧ್ಯಾತ್ಮ. ಗುರುಗಳೇ, ಸ್ಫುಟವಾದ ಉತ್ತರವಾದರೂ ಕೂಡ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಬಹುಶಃ ನಿಮ್ಮಿಂದ ಈ ರೀತಿಯ ಮಾರ್ಗದರ್ಶನ ಸಿಕ್ಕಿದ್ದು ನಮ್ಮೆಲ್ಲರ ಸುಕೃತದ ಫಲ ಅಂತ ಹೇಳಿ ಧನ್ಯವಾದ ನಿಮ್ಮ ಉಪಸ್ಥಿತಿಗೆ, ಹಾಗೆ ಗುರುವಾಣಿಗೆ ಅನಂತ ಧನ್ಯವಾದಗಳು. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ, ಪುತ್ತಿಗೆ ಮಠದ ಪೀಠಾಧಿಪತಿಗಳು. ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಗೌರವ ಸಮರ್ಪಣೆ ಪೂಜ್ಯ ಶ್ರೀಗಳಿಗೆ. ನಮ್ಮ ಡೆಪ್ಯೂಟಿ ಎಡಿಟರ್ ಶಿವಶಂಕರ್ ಹಾಗೇನೆ ಕಿಶನ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಿಶನ್ ಚೇರಿಂಡ, ಪ್ರೆಸಿಡೆಂಟ್, ರಿಪಬ್ಲಿಕ್ ಕನ್ನಡ ಮತ್ತು ಡಿಸ್ಟ್ರಿಬ್ಯೂಷನ್. ಜೋರಾದ ಚಪ್ಪಾಳೆ. ಆಧ್ಯಾತ್ಮ ಅನುಸಂಧಾನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅನುಗ್ರಹ ಸಂದೇಶವನ್ನ ನೀಡಿ ನಮ್ಮೆಲ್ಲರನ್ನ ಆಶೀರ್ವದಿಸಿದ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ, ಪೀಠಾಧಿಪತಿ, ಪುತ್ತಿಗೆ ಮಠ, ಇವರಿಗೆ ಅನಂತ ಅನಂತ ಧನ್ಯವಾದಗಳು. ಟೈಟಲ್ ಸ್ಪಾನ್ಸರ್ ಮೈಸೂರು ಸ್ಯಾಂಡಲ್ ಸೋಪ್ ಕಡೆಯಿಂದ ಗೌರವ ಸಮರ್ಪಣೆ. ಬೆವರೇಜ್ ಪಾರ್ಟ್ನರ್ ಮಾತಾಸ್ ಕಾಫಿ ಇವರ ಕಡೆಯಿಂದ ಗೌರವ ಸಮರ್ಪಣೆ. ಪ್ರೇಯರ್ ಪಾರ್ಟ್ನರ್ ಸೈಕಲ್ ಅಗರಬತ್ತಿ ಇವರ ಕಡೆಯಿಂದ ಗೌರವ ಸಮರ್ಪಣೆ. ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಗೌರವ ಸಮರ್ಪಣೆ ಪೂಜ್ಯರಿಗೆ.